ನಗರದಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾ ತಮ್ಮೆಲ್ಲರಿಗೂ ಕೂಡ ದಂಡೋರದ ವತಿಯಿಂದ ಹಾರ್ದಿಕ ಅಭಿನಂದನೆ ಹಾಗೂ ಸ್ವಾಗತ ಕೊಡ್ತೇನೆ. ಈಗಾಗಲೇ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜು ಹದ್ದೂರವರು, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಂದರ್ ಡಿ ಸಾಗರ್ ಅವರು ಹಾಗೂ ಅನೇಕ ಪದಾಧಿಕಾರಿಗಳು, ತಾಲೂಕಾಧ್ಯಕ್ಷರೆಲ್ಲ ಕಲಿತು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಕಾರಣ ಇಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ಬರುವ 18ನೇ ತಾರೀಕಿಗೆ ಒಳ ಮೀಸಲಾತಿ ಜಾರಿಗಾಗಿ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಂದಾಕೃಷ್ಣ ಮಾದಿಗರ ನೇತೃತ್ವದಲ್ಲಿ 18ನೇ ತಾರೀಕಿಗೆ ಮಾದಿಗರ ಮಹಾಯುದ್ಧ ಅಂತೇಳಿ ಬೃಹತ್ ಸಮಾವೇಶ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಕಲಬುರಗಿ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ತಾಲೂಕದಲ್ಲಿರ್ತಕ್ಕಂಥ ತಾಲೂಕಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಯುವಕರು, ಬುದ್ಧಿಜೀವಿಗಳು, ವಕೀಲರು ಹಾಗೂ ಎಲ್ಲ ಸಮಾಜ ಕಾರ್ಯಕರ್ತರು, ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುಮಾರು ಮಂದಾಕೃಷ್ಣ ಮಾದಿಗರ ನೇತೃತ್ವದಲ್ಲಿ ಸುದೀರ್ಘವಾಗಿ 30-35 ವರ್ಷ ಹೋರಾಟ ಮಾಡ್ಕೊತ ಬಂದೀವಿ. ಆದರೂ ಕೂಡ ಆಳುವ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣ ಕೂಡ ಒಳ ಮೀಸಲಾತಿ ಜಾರಿ ಮಾಡದೆ ಕುಂಟು ನೆಪ ಹೇಳಿಕೊಂಡು ಜಾತಿ ಜನಗಣತಿ ಮಾಡ್ತೀನಿ ಅಂಥೇಳಿ ಇಲ್ಲಿವರೆಗೆ ಕಾಲಹರಣ ಮಾಡಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಆಗಸ್ಟ್ 1ನೇ ತಾರೀಕು 1 ವರ್ಷ ಆಯಿತು. ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಎಲ್ಲಿ ಕೂಡ ಜಾತಿ ಜನಗಣತಿ ಮಾಡಿ ಅಂತೇಳಿ ಹೇಳಿದಲ್ಲ. ಯಾವ ರಾಜ್ಯದಲ್ಲಿ ದತ್ತಾಂಶ ಇದೆ, ಇಂಪರಿಕಲ್ ಡಾಟಾ ಇದೆ, ಕಲೆಕ್ಟ್ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಹೇಳಿದರು. ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ತೆಲಂಗಾಣದಲ್ಲಿ ಇವರು ಯಾರು, ನಮ್ಮದು CM ಅಲ್ಲಿನವರು ರೇವಂತ್ ರೆಡ್ಡಿ ಅವರು ಮಾಡಿದ್ರು. ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವರು ಮೀನಾಮೇಷ ಮಾಡ್ಕೊಂಡು ಇಲ್ಲಿ ಕಾಲಹರಣ ಮಾಡಿದ್ದಾರೆ. ಅದನ್ನು ಮನಗಂಡು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂದಾಕೃಷ್ಣ ಮಾದಿಗ ಅವರು, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ B ನರಸಪ್ಪ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಬೃಹತ್ ಸಮಾವೇಶ 18ನೇ ತಾರೀಕು ನಡೀತದೆ. ಹೆಚ್ಚಿನ ಸಂಖ್ಯೆ ಕಲಬುರಗಿ ಜಿಲ್ಲೆಯಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಮಾದಿಗರು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಸ್ಬೇಕಂತ ಮತ್ತೊಂದು ಸಲ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೀನಿ. ನನ್ನ ಹೆಸರು ಫರ್ನಾಂಡಿಸ್ ಉಪ್ಳಗಾಂವ್, ಮಾದಿಗ ದಂಡೂರು ಹೋರಾಟ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷರು. ಮಾದಿಗ ದಂಡೂರು ಹೋರಾಟ ಸಮಿತಿಯ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಂಥ ಇಂದಿನ ಪತ್ರಿಕೆಗೋಷ್ಠಿಯ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂಥ ಫರ್ನಾಂಡಿಸ್ ಅಣ್ಣವರವರ ನೇತೃತ್ವದಲ್ಲಿ ಜರುಗಿತ್ತು. ಹಾಗಾಗಿ ನಾನು ಮಾದಿಗ ದಂಡೂರು ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿ ಕಲಬುರಗಿ ಜಿಲ್ಲೆಯ ನನ್ನ ಎಲ್ಲ ಸಮಸ್ತ ತಾಲೂಕಿನ ಪದಾಧಿಕಾರಿಗಳ ಜೊತೆಗೆ ಹಾಗೆ ನನ್ನ ಮಾದಿಗ ಸಮುದಾಯದ ಎಲ್ಲರಿಗೂ ಕೂಡ ನಾನು ಕರೆ ಕೊಡ್ತಾ ಇದ್ದೀನಿ. ತಾವು ದಯವಿಟ್ಟು 18ನೇ ತಾರೀಕು ನಡೆಯುತ್ತಿರತಕ್ಕಂಥ ಈ ಮಾದಿಗರ ಮಹಾಯುದ್ಧಕ್ಕೆ ಆಗಮಿಸಿ ಕಲಬುರಗಿ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ನನ್ನ ಕಲಬುರಗಿ ಜಿಲ್ಲೆಯ ಮಾದಿಗ ಸಮಾಜದ ಬಂಧುಗಳಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಸುಂದರ್ ಡಿ ಸಾಗರ್, ಮಾದಿಗ ದಂಡೂರು ಹೋರಾಟ ಸಮಿತಿ. ಇವತ್ತಿನ ದಿವಸ ಮಾದಿಗ ದಂಡರ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಕಲಬುರಗಿ ಜಿಲ್ಲೆ ವತಿಯಿಂದ ನಮ್ಮ ವಿಶೇಷ ಆಹ್ವಾನಿತರಾದ ಫರ್ನಾಂಡಿಸ್ ಉಪ್ಳಗಾಂವ್ ಅಣ್ಣವರು, ರಾಜ್ಯ ಕಾರ್ಯದರ್ಶಿ ಅವರು ಈಗ ತಾನೇ ಮಾತಾಡಿದ್ದಾರೆ. ಹಾಗೂ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ B ನರಸಪ್ಪ ನೇತೃತ್ವದಲ್ಲಿ ಅವರ ಆದೇಶದ ಮೇರೆಗೆ, ಮಂದಾಕೃಷ್ಣ ಅಣ್ಣವರ ಆದೇಶದ ಮೇರೆಗೆ ಈ ಒಂದು ಪತ್ರಿಕೆಗೋಷ್ಠಿ ಇವತ್ತು ನಡೆಯಿತು. ಈ ಸಮಸ್ತ ನಮ್ಮ ಕಲಬುರಗಿ ಜಿಲ್ಲೆಯ ಸುಂದರ್ ಡಿ ಸಾಗರ್ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರಾದ ಮಲ್ಲು, ಕೊಂಡಮಲ್ಲು ಮತ್ತು ಇತರರು ಸೇರಿ ನಾವೊಂದು ಪತ್ರಿಕೆಗೋಷ್ಠಿ ಮಾಡಿದ್ದೆವು. ಉದ್ದೇಶ ಏನಂದ್ರೆ 18ನೇ ತಾರೀಕು ಬೆಂಗಳೂರು ಚಲೋ, ಕಲಬುರಗಿಯಿಂದ ಬೆಂಗಳೂರು ಚಲೋ. ಕಾರಣ ಏನು, ಒಳ ಮೀಸಲಾತಿ. ನಮ್ಮದು ಒಂದೇ ಒಂದು ಅಜೆಂಡಾ ಒಳ ಮೀಸಲಾತಿ. ಈ ಒಂದು ಸರ್ಕಾರ ಏನು ವಿಳಂಬ ಮಾಡ್ತಿದೆ, 30 ವರ್ಷದ ಹೋರಾಟದ ವಿಳಂಬ ಮಾಡ್ತದೆ. ಅದಕ್ಕೆ ಮಂದಾಕೃಷ್ಣಣ್ಣವರು ಬೆಂಗಳೂರು ಫ್ರೀಡಂ ಪಾರ್ಕ್ದಲ್ಲಿ 5 ಲಕ್ಷ ಜನ ಸೇರಿ ಒಂದು ದೊಡ್ಡ ಬೃಹತ್ ಮಹಾಯುದ್ಧ, ಮಾದಿಗರ ಮಹಾಯುದ್ಧ ಒಂದು ನಡೀತದೆ. ಆ ಮಂದಾಕೃಷ್ಣಣ್ಣವರು ಬೆಂಗಳೂರು ಬಂದು ಹೋದ್ಮೇಲೆ ಒಳ ಮೀಸಲಾತಿ ರೂಪರೇಷೆಗಳು ಹಾಕ್ಕೊಡೋದೆಲ್ಲರ ಜೊತೆಗೆ ವಿವಿಧ ಪಕ್ಷಗಳಿಗೂ ಭಯ ಹುಟ್ಟಿಸುವಂಥ ಒಂದು ಕಾರ್ಯ ಆಗ್ತದೆ. ಈಗ ಮಂದಾಕೃಷ್ಣಣ್ಣವರು ಪದ್ಮಶ್ರೀ ಅವಾರ್ಡು ತೆಗೆದುಕೊಂಡದ. ವಿಶೇಷವಾಗಿ ಅಲ್ಲಿನೂ ಸನ್ಮಾನ ನಮ್ಮದು ಕಾರ್ಯಕ್ರಮ ಮಾದಿಗರ ವತಿಯಿಂದ ಮಾಡ್ತೇವೆ. ಅದರಿಂದ ನಮ್ಮ ಕಲಬುರಗಿ ವತಿಯಿಂದ ವಿವಿಧ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಮತ್ತು ವಿದ್ಯಾವಂತರು, ನೌಕರಸ್ಥರು ಹಾಗೂ ವಕೀಲರು ಮತ್ತು ಇತರೆ ನಮ್ಮ ವಿದ್ಯಾರ್ಥಿ ಒಕ್ಕೂಟ, ಮಹಿಳಾ ಒಕ್ಕೂಟ ಎಲ್ಲರೂ ಇದೇ ಆಗಸ್ಟ್ 18ರಂದು ಫ್ರೀಡಂ ಪಾರ್ಕಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ತಾವು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಮ್ಮ ಮಾದಿಗ ದಂಡರ ವತಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ರಾಜು ಹದ್ನೂರು, ರಾಜ್ಯ ಉಪಾಧ್ಯಕ್ಷರು ಮಾದಿಗ ದಂಡರ.